ಟೇಸ್ಟ್ ಅಂತೂ ಚೆನ್ನಾಗದ. ಹೋಗಿ ಬಾಡಿ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ನನಗೇನಾದ್ರು ಬಿ ಪಿ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ನನ್ನ ಬ್ರೈನಲ್ಲಿ, ಲೈಕ್ ಕೋಪ ತುಂಬ ಬೇಗ ಬರುತ್ತೆ ಮತ್ತು ಟೆನ್ಷನ್ ತುಂಬ ತೊಗೊತೀನಿ. ಅದಕ್ಕೆ ಇವತ್ತು ಜಿಪ್ ಹಾಕ್ಸ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಲೋ ಗಾಯ್ಸ್, ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಮಾರ್ನಿಂಗ್ ರೊಟೀನ್ ಏನಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಫಸ್ಟಿಗೆ ನಾನು ಒಂದು 1 ಅವರ್ 2 ಅವರ್ಸ್ ನನ್ನ ಫೋನ್ನ ಯೂಸ್ ಮಾಡೋದಿಲ್ಲ. ಫಸ್ಟಿಗೆ ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಫಸ್ಟ್ ಒನ್ನು ಮತ್ತು ಇನ್ನೊಂದು ಬಂದು ನನಗೆ ಟೈಮ್ ಇರೋದಿಲ್ಲ, ಕುಕ್ ಮಾಡಬೇಕಾಗುತ್ತೆ ನಮ್ಮ ಹಸ್ಬೆಂಡ್ಗೋಸ್ಕರ. ಮತ್ತು ಕುಕ್ಕಿಂಗ್ ವೀಡಿಯೋಸ್ ಏನಾದರೂ ನೋಡಬೇಕಂದ್ರೆ ನಾನು ಮಾರ್ನಿಂಗ್ ನೋಡೋಕ್ಕೆ ಹೋಗಲ್ಲ, ನೈಟೇ ನೋಡಿಟ್ಟಿರ್ತೀನಿ ಏನು ಕುಕ್ ಮಾಡಬೇಕು ಅಂತ. ಮತ್ತು ನನಗೆ ಗೊತ್ತಿರೋದೇನಾದರೂ ಕುಕ್ ಮಾಡಬೇಕಂದ್ರೆ ಟಚ್ಚೇ ಮಾಡೋದಿಲ್ಲ ಫೋನ್ನ. ಇವಾಗ ಕುಕ್ ಮಾಡಾಯಿತು, ನಮ್ಮ ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗಾಯಿತು. ಬನ್ನಿ ಇವಾಗ ನೆಕ್ಸ್ಟ್ ನನ್ನ ಮಾರ್ನಿಂಗ್ ರೊಟೀನ್ ಏನಂತ ಹೇಳ್ತೀನಿ, ಹಾಗೆ ನಿಮಗೆ ತೋರಿಸ್ತೀನಿ ನನ್ನ ರೊಟೀನ್ ಏನು ಅಂತ. ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಕ್ರೀಮ್ ಪೌಡರ್ ಎಲ್ಲ ಇಟ್ಕೊಂಡು ಆದಮೇಲೆ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಮೈಂಡನ್ನ ಸ್ವಲ್ಪ ಪೀಸ್ಫುಲ್ಲಾಗಿರಲಿ ಅಂದ್ಬಿಟ್ಟು ಯೋಗ ಮಾಡ್ತೀನಿ. ಅಲ್ಲಿ ಹೋಗಿ ಹೇಳ್ತೀನಿ ಬನ್ನಿ ಏನಕ್ಕೆ ಯೋಗ ಮಾಡ್ತಾಯಿದ್ದೀನಿ ಅಂತ. ಜಂಕನ ಆರಿಸಿದ್ದೀನಿ ಮತ್ತು ನಾನು ಕೂತ್ಕೊಂಡು ಲೈಕ್ ಮೆಡಿಟೇಷನ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಮೆಡಿಟೇಷನ್ ಯಾಕೆ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿದ್ರೆ, ಫಸ್ಟಿಗೆ ಮೆಂಟಲ್ ಪೀಸ್ ಬೇಕಿತ್ತು ನನಗೆ. ನೆಕ್ಸ್ಟ್ ನನ್ನ ಡೈಲಿ ರೊಟೀನಲ್ಲಿ ಮೆಡಿಟೇಷನ್ ಅನ್ನೋದು ಏನಕ್ಕೆ ನಾನು ಒಂದು ಪಾರ್ಟ್ ಅಂತ ಇಟ್ಕೊಂಡಿದ್ದೀನಿ, ಬಿಕಾಸ್ ಮೆಡಿಟೇಷನ್ ನಮಗೆ ಕಾನ್ಸಂಟ್ರೇಷನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ತಾಳ್ಮೆನ ಇನ್ಕ್ರೀಸ್ ಮಾಡುತ್ತೆ. ನನಗೆ ಜಾಸ್ತಿ ಕೋಪ ಬರುತ್ತೆ ಮತ್ತು ಹೋಗಿ ಬಾಡಿ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ನನಗೇನಾದ್ರು ಬಿ ಪಿ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ನನ್ನ ಬ್ರೈನಲ್ಲಿ, ಲೈಕ್ ಕೋಪ ತುಂಬ ಬೇಗ ಬರುತ್ತೆ ಮತ್ತು ಟೆನ್ಷನ್ ತುಂಬ ತೊಗೊತೀನಿ. ಅದಕ್ಕೆ ಅಂದ್ಬಿಟ್ಟು ಸೊ ಹೋಗಿ ಎಲ್ಲ ಚೆಕ್ ಮಾಡಿಸಾದ್ಮೇಲೆ ನೋ ಬಿ ಪಿ ನಥಿಂಗ್ ಅಂತ ಹೇಳಿದ್ರು. ಬಟ್ ನನಗೆ ಫೀಲ್ ಆಗ್ತದೆ ನನ್ನ ಬ್ರೈನ್ ತುಂಬ ಸ್ಟ್ರೆಸ್ ತೊಗೊತಿದೆ ಅಂತ. ಅದಕ್ಕೆ ನಾನು ಯೋಗನ ಸ್ಟಾರ್ಟ್ ಮಾಡಿದೆ ಮತ್ತು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ದಿವಸದಿಂದಲೂ ಸ್ಟಾರ್ಟ್ ಮಾಡಿದ್ದೆ. ಸೊ ವಿಡಿಯೋ ರೆಗ್ಯುಲರಾಗಿ ಇವಾಗಿಂದ ಅಪ್ಲೋಡ್ ಆಗ್ತಿದೆಲ್ಲ ನಿಮಗೂ ಗೊತ್ತಾಗುತ್ತೆ. ನಾನು 2 ಥಿಂಗ್ಸ್ನ ಮಾತ್ರ ಜಾಸ್ತಿ ಮಾಡ್ತೀನಿ ಡೈಲಿ ರೊಟೀನಲ್ಲಿ. ಏನಂತ ಹೇಳಿದ್ರೆ ಫಸ್ಟ್ಗೆ ನಾನು ಮೆಡಿಟೇಷನ್ ಮಾಡ್ತೀನಿ ಮತ್ತು ಸೂರ್ಯ ನಮಸ್ಕಾರ ಮಾಡ್ತೀನಿ ಅಷ್ಟೇ. ಇವೆರಡೇ ಜಾಸ್ತಿ ಮಾಡೋದು, ಇನ್ಯಾವುದು ಮಾಡ್ತಿಲ್ಲ ಸದ್ಯಕ್ಕೆ. ಬಿಕಾಸ್ ನನಗೆ ನಮ್ಮ ಹಸ್ಬೆಂಡ್ ಹೋಗೋ ಅಷ್ಟೊತ್ತಿಗೆ ನಾನು ಕುಕ್ಕಿಂಗ್ ಮಾಡಿರ್ತೀನಿ. ಬಟ್ ನಾನೇನು ಸ್ಟಮಕ್ ಹಾಕ್ಕೊಂಡಿರಲ್ಲ, ವಾಟರ್ ಮಾತ್ರ ಕುಡ್ದಿರ್ತೀನಿ. ಒನ್ ಡೇ ಒನ್ ವಾಟರು, ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಿ ಹಾಟ್ ವಾಟರ್ ಮಾತ್ರ ಕುಡ್ದಿರ್ತೀನಿ. ನಿಮಗೆ ತಿಳಿಸ್ಕೊಡ್ತೀನಿ ನಾನು ಏನೇನು ವಾಟರ್ ಕುಡಿತೀನಿ ಮತ್ತು ಏನೇನು ಉಪಯೋಗ ಆಗುತ್ತೆ ಅಂತ. ಹೆಚ್ಚಾಗಿ ನಾನು ಬಂದು ಹಾಟ್ ವಾಟರ್ನು ಪ್ರಿಫರ್ ಮಾಡ್ತೀನಿ, ಹಾಗೆ ಹನಿ ವಾಟರ್ ಮತ್ತು ಚಿಯಾ ಸೀಡ್ ವಾಟರ್. ಮತ್ತು ಇನ್ನೇನಾದರೂ ನಿಮಗೆ ಇವಾಗ ತುಂಬ ಕೋಲ್ಡ್ ಇದೆ, ಕಾಫಿ ಕುಡಿಬೇಕನ್ಸುತ್ತೆ, ಕಾಫಿ ಬದಲು ಇನ್ನೊಂದು ಏನಾದರೂ ಕುಡಿಬೋದು, ಕಷಾಯ ಆ ರೀತಿಯಾಗಿ. ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ನಾನು ಮೆಡಿಟೇಷನ್ ಮಾಡ್ತೀನಿ, 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀನಿ. ಇವತ್ತು ನಾನು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಮೆಡಿಟೇಷನ್ ಮಾಡ್ತೀನಿ. ನಾನು ಗೈಡೆಡ್ ಮೆಡಿಟೇಷನನ್ನು ಮಾಡೋದು. ನಿಮಗೂ ಅಷ್ಟೇ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಇಷ್ಟ ಬಂದಿರುವಂಥ ಮೆಡಿಟೇಷನ್ಸ್ ಸಿಗುತ್ತೆ. ಅವರು ಹೇಳ್ತಾ ಹೋಗ್ತಾರೆ, ನಾವು ಜಸ್ಟ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಷ್ಟೇ. ನಾನು ಅದೇ ರೀತಿಯಾಗಿ ಮಾಡೋದು. ಇಷ್ಟ ಆಗುತ್ತೆ ಅಂದ್ಕೊತೀನಿ ನಿಮಗೂ ಕೂಡ. 1 ಡೇನಲ್ಲಿ ನಮಗೆ 24 ಅವರ್ಸಲ್ಲಿ 10 ಮಿನಿಟ್ಸ್ ಅಟ್ಲೀಸ್ಟ್ ನಮ್ಮ ಬ್ರೈನ್ಗೆ ರಿಲ್ಯಾಕ್ಸೇಷನ್ ಕೊಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ, ಮೆಂಟಲ್ ಹೆಲ್ತು ಮತ್ತು ಕಾನ್ಸಂಟ್ರೇಷನ್ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ನನಗೆ ಅದೇ ಮೇಯ್ನಾಗಿ ನಾನು ಸ್ಟಾರ್ಟ್ ಮಾಡಿರೋದು ಮೆಡಿಟೇಷನ್ನ. ಫಸ್ಟು ಮಾಡ್ತಿದ್ದೆ, ಬಿಟ್ಬಿಟ್ಟಿದ್ದೆ. ಸೊ ಅಗೇನ್ ಐ ಆಮ್ ಬ್ಯಾಕ್ ಟು ಮೈ ರುಟೀನ್. ಹೋಪ್ ಯು ಆಲ್ ಲೈಕ್ ಇಟ್. ಬನ್ನಿ ಇವಾಗ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಆನ್ ಮಾಡಿಕೊಂಡ್ರೆ ನನ್ನ ಮೆಡಿಟೇಷನ್ನ.
ಹ್ಯಾಪಿಯಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಇವತ್ತು ನಾನು ಎಗ್ ನೂಡಲ್ಸ್ ತಿನ್ಬೇಕು ಅನಿಸ್ತಿದೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ. ಪ್ರಿಪ್ರೇಷನ್ ಮಾಡಾದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಫಸ್ಟಿಗೆ ನೂಡಲ್ಸ್ನ ನಾನು ಬೇಯಿಸ್ಕೊತಾ ಇದ್ದೀನಿ. ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 2 ಎಗ್ಸ್ನ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ನೂಡಲ್ಸ್ 1 2 3 ನೂಡಲ್ಸ್ ಮಸಾಲ. ಇದನ್ನು ಹಾಕಿ ರೆಡಿ ಮಾಡ್ಬೋದು. ತುಂಬಾ ಸಿಂಪಲಾಗಿರುತ್ತೆ, ಈಸಿಯಾಗಿರುತ್ತೆ. ನನಗೆ ಇದೇ ಇಷ್ಟ. ಬಾಣಲಿಗೆ ಸ್ಟವ್ ಆನ್ ಮಾಡ್ತೀನಿ. ನಾನು 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಲಿಟಲ್ ಸಾಸಿವೆ ಹಾಕ್ಕೊತೀನಿ. ಇವಾಗ ಕರಿಬೇವು, ಕೊತ್ತಂಬರಿ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಪಿಂಕಿಶ್ ಆದಮೇಲೆ 2 ಎಗ್ಸ್ ಏನಿತ್ತಲ್ಲ ಅದನ್ನು ನಾನು ಬ್ರೇಕ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್, ನೆಕ್ಸ್ಟ್ ಧನಿಯಾ ಪೌಡರ್, ಚಿಲ್ಲಿ ಪೌಡರ್. ನಾನಿಲ್ಲಿ ಪೌಡರ್ಸಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಬಿಟ್ಟೆ. ಅದಕ್ಕೆ ನಾನು ಕಟ್ ಮಾಡಿರುವಂತಹ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಇನ್ನೂ ಸ್ಪೈಸಿಯಾಗಿರುತ್ತೆ. ನೆಕ್ಸ್ಟು ಸಾಲ್ಟ್. ನೀಟಾಗಿ ಪೌಡರ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪೀಸ್ ಕೂಡ ಮಾಡ್ಕೊಬೋದು, ಇಲ್ಲ ಈ ರೀತಿಯಾಗಿ ಕೂಡ ಮಾಡ್ಕೊಬೋದು, ದೋಸೆ ರೀತಿಯಾಗಿ. ನಾನು ಫಸ್ಟಿಗೆ ದೋಸೆ ರೀತಿಯಾಗಿ ಮಾಡಿ ಆಮೇಲೆ ಬ್ರೇಕ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಯಾವ ರೀತಿ ಇದೆ ಅಂತ. ನಿಮ್ಮ ಇಷ್ಟ, ನೀವು ಯಾವ ರೀತಿ ಆದರೂ. ಬೆಂದಾದಮೇಲೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಆಮೇಲೆ ಮತ್ತೆ ಈ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾವು ಬೇಯಿಸಿರುವಂತಹ ನೂಡಲ್ಸ್ನ ಹಾಕ್ಕೊಂಡು ಪೌಡರ್ನ ಆ್ಯಡ್ ಮಾಡ್ಕೊಬೇಕು. ದೆನ್ ಅಗೇನ್ 1 2 3 ಮ್ಯಾಜಿಕ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. added this one. ಇವತ್ತೇನಂತಂದರೆ ತುಂಬ ಬೆಂದ್ಬಿಟ್ಟಿದೆ. ಬೆಂದಿದ್ದಿಲ್ಲ ಅಂದರೆ ಸೂಪರಾಗಿರ್ತದೆ. ಮೊನ್ನೆ ಮಾಡ್ಕೊಂಡು ತಿಂದಿದ್ದೆ. ಸೊ ದಟ್ಸ್ ಆಲ್. ಟೇಸ್ಟ್ ಅಂತೂ ಚೆನ್ನಾಗ. ಸೊ ಬಟ್ಟೆ ಒಗೆಯೋಣ ಅಂತ ತಿರ್ಗಾ ಟೆರೆಸ್ ಮೇಲೆ ಬಂದೆ. ತುಂಬ ಚೆನ್ನಾಗಿ ಬಿಸಿಲು ಬರ್ತಿದೆ. ಸೊ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಬಟ್ಟೆನ ನೆನೆಸಿಡ್ತೀನಿ. ನೆನೆಸಿಟ್ಟಾದ್ಮೇಲೆ ಒಗಿತೀನಿ. ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ. ಇವಾಗ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡಿದ್ದೆ. ಊಟ ತಿಂದ ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಇವಾಗ ನೆಕ್ಸ್ಟ್ ಸ್ವಲ್ಪ ಏನೇನು ಮನೆ ಕೆಲಸ ಇದೆಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಂದ್ರೆ ಅಡುಗೆ ಮಾಡ್ತೀನಿ. ಇಲ್ಲಾಂದರೆ ಡೈರೆಕ್ಟ್ ನೈಟ್ ಅಷ್ಟೇ, ಇನ್ನೇನು ಮಾಡ್ಕೊಳಕ್ಕೆ ಹೋಗಲ್ಲ. ಅನ್ನ ಇದೆ, ರಸ ಇದೆ, ಮತ್ತು ಟೊಮೆಟೊ ಗೊಜ್ಜಿದೆ. ಚಪಾತಿ ಬೇಕಂದರೆ ಮಾಡ್ಕೊಬೋದು. ನೋಡ್ತೀನಿ ಏನು ಇಷ್ಟ ಆಗುತ್ತೋ ಅದು ಮಾಡ್ಕೊತೀನಿ. ಇವಾಗ ಬಟ್ಟೆ ನೆನೆಸ್ಬಿಟ್ಟು ಹೋಗಿಬಿಡ್ತೀನಿ. ಬಟ್ಟೆಗೆ ನೀರು ಬಿಡೋಕ್ಕೆ ಅಲ್ಲಿ ಬಿಡ್ತಾಯಿದ್ದೀನಿ ನೀರು. ಸೊ ನೀರು ಬಿಡ್ತಾ ಇದ್ದೀನಿ. ನೋಡಿ, ಹೌಸ್ ವೈಫ್ ಆದರೆ ಏನೇನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರದ್ದು ಒಂದು ಜಾಕೆಟ್ ಇತ್ತು. ಇದು ಡೈಲಿ ಯೂಸ್ ಮಾಡ್ತಾರೆ ಅವರು. ನಾನು ಹೇಳ್ತಾ ಇರ್ತೀನಿ ಇದು ಬಿಟ್ಟು ಬೇರೆದು ಹಾಕೋ ಅಂತ, ಬಟ್ ಅವ್ರಿಗಿದೇ ಇಷ್ಟ ಆಗುತ್ತೆ. ಇದದ್ದು ಜಿಪ್ಪು ಕೆಟ್ಟೋಗಿತ್ತು. ಜಿಪ್ಪೇ ಇದ್ದಿಲ್ಲ, ಬಿಚ್ಚೋಗಿಬಿಟ್ಟಿತ್ತು. ಇವತ್ತು ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಅವ್ರು ಇಕ್ಕೇ ಹೋಗಲ್ಲ ಮನೆಯಲ್ಲಿ ಇದನ್ನು ಜಿಪ್ ಹಾಕಿಸ್ಬೇಕು ಅಂತಂದ್ರೂ.
ನಾನು ಇಲ್ಲಿ ಬರ್ತಾರೆ ಜಿಪ್ ಹಾಕ್ಸೋರು, ಬಟ್ ಕೆಲವೊಮ್ಮೆ ಇದು ಇರೋದೇ ಇಲ್ಲ. ಇದಿಲ್ಲ ಅಂದ್ರೆ ನಾನು ಹೇಗೆ ಜಿಪ್ ಹಾಕ್ಸ್ಲಿ ಹೇಳಿ. ಅದಕ್ಕೆ ನಾನು ಇಕ್ಬಿಟ್ಟು ಹೋಗಿ ಅಂತ ಹೇಳ್ತಿದ್ದೆ. ಇಕ್ತಾನೇ ಇದ್ದಿಲ್ಲ ನಮ್ಮ ಯಜಮಾನ್ರು. ಫೈನಲಿ ಇವತ್ತು ಜಿಪ್ ಹಾಕ್ಸ್ಬಿಟ್ಟಿದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇದು ಚಿಕ್ಕ ವಿಚಾರ, ಬಟ್ ಅವ್ರ ಫೇವ್ರೇಟ್ ಅನಿಸುತ್ತೆ ಇದು. ಯಾವಾಗೂ ಹಾಕ್ಕೊತಾನೇ ಇರ್ತಾರೆ, ಇದನ್ನೇ ಹಾಕ್ಕೊಂಡಿರ್ತಾರೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಜಿಪ್ ಹಾಕ್ಸ್ದೆ, 60 ರೂಪೀಸ್ ಕೊಟ್ಟೆ, ಜಾಸ್ತಿನೇ ಆಯ್ತು ಅನಿಸುತ್ತೆ. ಬಟ್ ಅವ್ರು ನಮ್ಮ ಮನೆ ಹತ್ರ ಬಂದು ಮತ್ತು ನಮ್ಮ ಕಂಫರ್ಟಬಲ್ ಆಗಿರೋ ಟೈಮಲ್ಲಿ 5 ಸೆಕೆಂಡ್ಸ್ ಕೂಡ ಆಗಲ್ಲ, ಜಸ್ಟ್ 2 to 3 ಮಿನಿಟ್ಸಲ್ಲೇ ಹಾಕ್ಕೊಟ್ಬಿಟ್ರು ನಮಗೆ. ತುಂಬ ಮತ್ತು ಚೆನ್ನಾಗಿ ಹಾಕಿದ್ರು. ಮತ್ತು ಇಲ್ಲಿ ಬಂದು ಹೊಲಿಗೆ ಕೂಡ ಹಾಕಿದ್ರು, ಬಿಚ್ಚಿ ಹೋಗಬಾರ್ದು ಅಂದ್ಬಿಟ್ಟು. ಪರವಾಗಿಲ್ಲ, ನಮ್ಮ ಮನೆ ಹತ್ರ ಅವ್ರಿಗೂ ಬಂದು ಪೆಟ್ರೋಲೆಲ್ಲ ಖರ್ಚು ಮಾಡಿಕೊಂಡು ಇಲ್ಲಿ ರೋಡಲ್ಲೆಲ್ಲ ತಿರುಗಾಡಿ ಅವ್ರಿಗೆ ಅಷ್ಟು ಕೊಟ್ಟಿಲ್ಲ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ನಾನೇನು ಜಾಸ್ತಿ ಬಾರ್ಗೇನ್ ಮಾಡಿಲ್ಲ, ಕೊಟ್ಬಿಟ್ಟೆ. ಸೊ ಇದನ್ನು ಮಾಡಿದೆ. ಇವಾಗ ಬಟ್ಟೆ ನೆನೆಸಿಕ್ಕಿದ್ದೀನಿ, ಆ ಬಟ್ಟೆ ಒಗಿಬೇಕು. ಮತ್ತು ಮನೆಯಲ್ಲಿ ತುಂಬ ಕೆಲಸ ಇದೆ, ಸೊ ಅದು ಕೂಡ ಮಾಡಬೇಕು. ಬಟ್ಟೆ ಒಗಿಬೇಕು. ಬಿಸಿಲು ಮಾತ್ರ ಸಖತ್ತಾಗಿ ಬರ್ತಿದೆ, ಬಿಸಿಲು ಅಂತೂ ಸೂಪರಾಗಿದೆ. ನೋಡ್ಬೋದು ಸೂರ್ಯ ಹೇಗೆ ಕಣ್ಣು ಬಿಟ್ಟಿದ್ದಾನೆ ಇವತ್ತು ಅಂತ. ಬೆಳಗ್ಗೆ ಫುಲ್ಲು ಚಳಿ ಇತ್ತು. ಇವಾಗ ಬಟ್ಟೆ ಒಗಿಬೇಕು ಮತ್ತು ಹಾಗೆ ಈ ಜಮಖಾನ ಕೂಡ ಒಗಿಬೇಕು ಅಂದ್ಕೊಂಡಿದ್ದೀನಿ. ಸೊ ಐ ಸ್ಟಾರ್ಟ್ ಮೈ ಡ್ಯೂಟಿ. ಸೊ ಹಾಕಿದಾಯಿತು. ಇವಾಗ ಸಿಂಪಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ತುಂಬ ಡಲ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮಮ್ಮ ಯಾವಾಗೂ ಹೇಳ್ತಿದ್ರು, ಏನಿಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದ್ಯಾ, ನಿನ್ನ ಸ್ಕಿನ್ ಕೇರ್ ಮಾಡು. ನಾನು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ. ತುಂಬ ಲೈಕ್ ಹೇಳೋದ್ನಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ, ತುಂಬ ಬೇಜಾರಾಗಿಬಿಟ್ಟಿತ್ತು ನನಗೆ. ಏನು ಇಷ್ಟೇನಾ ಜೀವನ ಅಂತ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ, ಲೈಫ್ ತುಂಬ ಇನ್ನೂ ಉದ್ದ ಇದೆ, ನನಗಿನ್ನೂ ಮಗು ಹೋಗ್ಬೇಕು, ಆ ಮಗುನ ನೋಡ್ಕೊಬೇಕು, ಆ ಮಗು ದೊಡ್ಡದಾಗಬೇಕು, ಆ ಮಗುಗೆ ಮದುವೆ ಮಾಡಬೇಕು, ಎಷ್ಟೆಲ್ಲ ಇದೆ ಅಲ್ವ. ದಿಸ್ ಇಸ್ ನಾಟ್ ಎಂಡ್ ಆಫ್ ಮೈ ಲೈಫ್ ಅಲ್ವಾ ಅಂತ ಅಂದ್ಕೊಂಡು. ಸೊ ಹೋಮ್ ರೆಮಿಡೀಸೇ ನಾನು ಮಾಡ್ಕೊಳೋದು ಯಾವಾಗೂ ಅಷ್ಟೇ. ಮತ್ತು ನನ್ನ ಒಂದು ಪಾರ್ಲರ್ಗೆಲ್ಲ ಹೋಗೋದಿಲ್ಲ, ಪಾರ್ಲರ್ಗೂ ಏನೂ ಮಾಡಿಸೋದೇ ಇಲ್ಲ. ಜಸ್ಟ್ ಐಬ್ರೋಸ್ ಮಾತ್ರ ಮಾಡಿಸ್ತೀನಿ ಅಷ್ಟೇ. ವ್ಯಾಕ್ಸಿಂಗು ಅಷ್ಟೇ. ವ್ಯಾಕ್ಸಿಂಗ್ಸ್ ಎಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೊಳೋದೇ ಇಲ್ಲ. ನಾನು ಲೆಗ್ಗೆ ಏನು ಮಾಡ್ತೀನಿ, ಹ್ಯಾಂಡ್ಸ್ಗೆ ಏನು ಯೂಸ್ ಮಾಡ್ತೀನಿ ವ್ಯಾಕ್ಸಿಂಗ್ ಮಾಡೋಕ್ಕೆ ಅಂತ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಫೇಶಿಯಲ್ಸ್ ಏನು ಮಾಡಿಸ್ಕೊಳೋದಿಲ್ಲ ಸ್ಕಿನ್ಗೆ. ಮತ್ತು ನಾನು ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಮಾಡ್ಕೊತಾ ಇರ್ತೀನಿ. ಬನ್ನಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ನನಗೆ ಮತ್ತು ನಮ್ಮ ಹಸ್ಬೆಂಡ್ ಮೇಲೂ ಪ್ರಯೋಗ ಮಾಡ್ತಾ ಇರ್ತೀನಿ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಏನೇನು ಬೇಕಾಗುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ಇದೇನು ಬಾಕ್ಸ್ ಅಂತ ಅಂದ್ಕೊಂಬಿಡಿ. ಫಸ್ಟಿಗೆ ಕಾಫಿ ಪುಡಿ. ನಾನು ಲೂಸ್ ಕಾಫಿ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಇನ್ಸ್ಟೆಂಟ್ ಕಾಫಿ ಪುಡಿ ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದಿಲ್ಲ, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಫೇಸ್ಗೆ. ದೆನ್ ವಿ ನೀಡ್ ಹನಿ. ಯಾವುದೇ ರೀತಿಯ ಹನಿ ಆಗಿರ್ಬೋದು, ಲೈಕ್ ಪ್ಯೂರ್ ಹನಿ ಆಗಿರ್ಬೋದು, ಇಲ್ಲಾಂದರೆ ಬಾಕ್ಸಲ್ಲಿ ಇಕ್ಕಿರುವಂತಹ ಪರ್ಚೇಸ್ ಮಾಡಿರುವಂತಹ ಹನಿ ಕೂಡ ಆಗಿರ್ಬೋದು. ನಿಮ್ಮ ಫೇಸ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಫಸ್ಟಿಗೆ ನಾನು ಸ್ಪೂನೆಲ್ಲ ಏನು ಯೂಸ್ ಮಾಡಲ್ಲ, ನಾನು ಹ್ಯಾಂಡಲ್ಲೇ ಯೂಸ್ ಮಾಡ್ಕೊತೀನಿ. ಸೊ ಇಷ್ಟು ಅಮೌಂಟ್ ಹಾಕ್ಕೊಂಡಿದ್ದೀನಿ ಕಾಫಿ ಪುಡಿ, ನೋಡ್ಬೋದು. ಮತ್ತು ಇನ್ನೂ ಬೇಕಂದ್ರೆ ಇನ್ನೂ ಹಾಕ್ಕೊಬೋದು, ನಾಟ್ ಅ ಪ್ರಾಬ್ಲಮ್. ಸೊ ಕಾಫಿ ಪುಡಿ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಬಂದು ಹನಿ ಬಂದು ನಾನು ತುಂಬ ಕಂಜ್ಯೂಸ್ ಥರ ಮಾಡ್ಕೊತಾ ಇದ್ದೆ. ನಾನು ನಮ್ಮ ಮನೆಯಲ್ಲಿರುವಾಗ ಜಾಸ್ತಿ ಕಂಜ್ಯೂಸಾಗಿ ಹನಿನ ಯೂಸ್ ಮಾಡೋಕ್ಕೆ ಇಷ್ಟೇ ಹಾಕ್ಕೊತಾ ಇದ್ದಿದ್ದು. ಸೊ ಇಷ್ಟೆಲ್ಲ ಸ್ವಲ್ಪ ಜಾಸ್ತಿ ಹನಿನ ಹಾಕಿ. ಸೊ ಹನಿ ಜಾಸ್ತಿ ಹಾಕಿದ್ರೆ ಇಟ್ಸ್ ಗುಡ್ ಫಾರ್ ಯುವರ್ ಸ್ಕಿನ್. ನಾನು ಫಸ್ಟೆಲ್ಲ ಬರೀ ಹನಿನೇ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಹನಿನ ಫೇಸ್ ಪ್ಯಾಕ್ ಮಾಡ್ಕೊಳೋದ್ರಿಂದ, ಬರೀ ಜಸ್ಟ್ ಹನಿ ಆ್ಯಂಡ್
ಲೆಮನ್ ಫೇಸ್ ಪ್ಯಾಕ್ ಮಾಡಿಕೊಂಡು ಲೈಕ್ 20 ಮಿನಿಟ್ಸ್ ಬಿಟ್ಟು ಆದಮೇಲೆ ಮುಖ ತೊಳೆದು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು. ಡೈಲಿ ಮಾಡ್ತಾ ಇರಬೇಕು. ಈ ಹನಿನಲ್ಲಿ ಬಂದು ಏನಿದೆ ಅಂದರೆ ಬ್ಲೀಚ್ ಮಾಡ್ತೀವಲ್ಲ ಫೇಸ್ಗೆ, ಆ ಒಂದು ಕಂಟೆಂಟ್ ಇದೆಯಂತೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಫೇರಾಗಿ ಕಾಣಿಸ್ತೀರ. ಸೊ ಇವೆರಡು ಹಾಕಿದ್ದಾಯಿತು. ಜಸ್ಟ್ ಮಿಕ್ಸ್ ಮಾಡಿ ಸೊ ಈ ಥರ ತಿಕ್ ಆಯಿತಾ, ಈ ಥರ ತಿಕ್ ಆಯಿತು. ಸೊ ಇದನ್ನು ನಿಮ್ಮ ಫೇಸ್ಗೆ ಹಾಕೊಳಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಹಾಕ್ಕೊತೀನಿ. ಸೊ ಇದನ್ನು ಹಾಕಿ ನೋಡಿ, ಈಗ ಜಸ್ಟ್ ಇಷ್ಟೇ ಹಾಕಿದ್ರೂ ಇದು ಜಸ್ಟ್ ಪ್ಯಾಕ್ ಥರ ಆಗೋಗುತ್ತೆ. ಸೊ ಈ ಥರ ಹಾಕ್ಕೊಳ್ತಾ ಸೊ ಇದನ್ನು ಹಾಕಿ ಜಸ್ಟ್ ಲಿಟಲ್ ಸ್ಕ್ರಬ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟಾದಮೇಲೆ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ನಾನು ಹಾಕ್ಕೊಂಡು ಫೇಸ್ ವಾಶ್ ಮಾಡಾದಮೇಲೆ ನನ್ನ ಫೇಸ್ನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಬೋದು ಜಗ್ಲು. ರಿಯಲಿ ನೀವೆಲ್ಲಾದರೂ ಹೋಗ್ತಾ ಇದ್ದೀರ ಅಂದರೆ ಜಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಲ್ಲ 20 ಮಿನಿಟ್ಸ್ ಬಿಟ್ಬಿಟ್ಟು ಮುಖ ತೊಳ್ಕೊಂಡು ನಿಮ್ದೇನಿದೆ ಮೇಕಪ್ ರೂಟೀನ್ ಮಾಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ಈವ್ನಿಂಗ್ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ರೆಡಿ ಆಗಿಬಿಟ್ಟು ವಾಕಿಂಗ್ ಮಾಡ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿಬಿದ್ದೀನಿ, ನೋಡ್ಬೋದು ನೀಟಾಗಿ ರೆಡಿಯಾಗಿ ಬೇರೆ ಡ್ರೆಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಶ್ ಅಪ್ ಆದಮೇಲೆ ನಾನು ಟೈಮ್ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಟಿ ವಿ ನೋಡ್ತೀನಿ. ಇವಾಗ ಬಂದು ನಾನು ಫಸ್ಟಿಗೆ ತಂಗಾಲೊಂದು ಮೂವಿ ನೆನೆ ರಾತ್ರಿ ನೋಡ್ತಿದ್ದೆ. ಸೊ ಅದು ಮೂವಿನ ಫುಲ್ಲಾಗಿ ನೋಡಿದೆ. ಆಮೇಲೆ ಸ್ವಲ್ಪ ಮನೆ ಕೆಲಸ ಆಯಿತು, ಹಾಗೆ ಸಾಮಾನು ತೊಳಿಬೇಕಾಯಿತು, ಸಾಮಾನೆಲ್ಲ ತೊಳೆದೆ. ಸೊ ಆಮೇಲೆ ನನ್ನನ್ನು ನಾನು ರೆಡಿ ಆಗಬೇಕಲ್ಲ. ಸೊ ಮನೆ ಕೆಲಸ ಮಾಡೋದಲ್ವ, ನಾವು ನೀಟಾಗಿರಬೇಕು. ನಾವು ಆವಾಗ ನಾವು ಏನೋ ಮಾಡ್ಬೋದು ಅಂತ ಅನಿಸುತ್ತೆ. ನಾವು ಮನೆಯಲ್ಲಿರುವಾಗ ಹೋಮ್ಲೆಸ್ ಆಗಿ ಫೀಲ್ ಆಗಿ ಮನೆಯಲ್ಲಿರೋ ಥರನೇ ರೆಡಿಯಾಗಿದ್ದರೆ ಸೊ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತಲೇ ಫೀಲ್ ಆಗುತ್ತೆ. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಬಂದು ನಾನು ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡ್ತಾ ಇವಾಗ ಈವ್ನಿಂಗ್ ಆಗಿರುತ್ತಲ್ವ, ನನಗೆ ಸ್ವಲ್ಪ ಹೊಟ್ಟೆ ಹಸಿ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನು ಮಾಡ್ತೀನಿ ಅಂದರೆ ಈ ಒಂದು ಗಂಜಿ ಮಾಡ್ಕೊಂಡಿದ್ದೀನಿ. ಆ ಗಂಜಿ ಒಂದು ಕರಿ ಉದ್ದಿನ ಬೇಳೆದು ಮತ್ತು ಅಕ್ಕಿ, ಇದ್ರದ್ದು ವಿಡಿಯೋ ನಿಮಗೆ ನಾನು ಹಾಕ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಇದು ಒಂದು ಕರಿ ಉದ್ದಿನ ಬೇಳೆ ಮತ್ತು ಅಕ್ಕಿಯ ಗಂಜಿ. ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು, ತುಂಬಾ ಹೆಲ್ತ್ಫುಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಜಸ್ಟ್ 2 ಇಂಗ್ರೀಡಿಯೆಂಟ್ಸಲ್ಲಿ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು 2 ಬಾಳೆಹಣ್ಣು ಮತ್ತು ಆರೆಂಜು ಮತ್ತು ಬಾದಾಮ್ ಮತ್ತು ಈ ಪೊಮೊಗ್ರಾನೇಟ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ 2 ಇದೆ ಇಲ್ಲಿ, ಮತ್ತು ಗ್ರೇಪ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಡೈಲಿ ತಿಂತಾ ಇದ್ದೆ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಕೊಡ್ತಿದ್ದೆ, ನೀವು ನೋಡ್ಬೋದು ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಇವಾಗ ಇದನ್ನೆಲ್ಲ ಕುಡಿತಾ ವಾಕಿಂಗ್ ಮಾಡ್ತೀನಿ. ಸೊ ಇನ್ನು ಕುಡ್ದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಇದ್ಬಿಟ್ಟು ವಾಕಿಂಗ್ ಮಾಡ್ಬೋದು. ಇವತ್ತು ಯಾಕೋ ನಂಗೆ ಜಾಸ್ತಿ ಹೊಟ್ಟೆ ಹಸಿತಿದೆ, ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು. ಮಾರ್ನಿಂಗ್ ಜಸ್ಟ್ ನಾನು ರೈಸ್ ತಿಂದೆ, ಎಗ್ ನೂಡಲ್ಸ್ ತಿಂದೆ, ಮತ್ತು ಮಧ್ಯಾಹ್ನ ಅನ್ನ ರಸ ತಿಂದೆ. ಇವಾಗ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕಲ್ಲ. ಸ್ನ್ಯಾಕ್ಸು ನಾನು ಕೆಲವೊಮ್ಮೆ ತುಂಬ ಇಷ್ಟ ಆದರೆ ಮಾತ್ರ ಲೈಕ್ ಬೇಕ್ರಿ ಐಟಮ್ಸ್ ತಿಂತೀನಿ. ಜಾಸ್ತಿ ಬೇಕ್ರಿ ಐಟಮ್ಸ್ ಏನು ತಿನ್ನಲ್ಲ, ಕಂಜೂಸ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಹನ್ನೆಲ್ದಿ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂತಲೂ ಹೇಳ್ಬೋದು. ಅದಕ್ಕೆ ಇವಾಗ ಈ ಥರ ಡ್ರೈ ಫ್ರೂಟ್ಸು ಏನಾದರೂ ಇರುತ್ತಲ್ಲ ಮನೆಯಲ್ಲಿ, ಅಂಥದನ್ನು ತಿನ್ಕೊಂಡಿರ್ತೀನಿ. ಸೊ ಹಾಫ್ ಆನ್ ಅವರ್ ಆಯಿತು. ಇವಾಗ ಸ್ವಲ್ಪ ಹೊತ್ತು ಕುತ್ಕೊತೀನಿ. ಸೊ ಸನ್ಸೆಟ್ನ ನೋಡ್ತೀನಿ, ಸನ್ ಏನಾದರೂ ಬರ್ತಿದ್ರೆ, ಮತ್ತು ಸ್ವಲ್ಪ ಮೋಡಗಳನ್ನ ನೋಡ್ತೀನಿ. ಇದೇ ನನ್ನ ಒಂದು ಈವ್ನಿಂಗ್ ರೊಟೀನು. ಡಿನ್ನರ್ಗೆ ಬೆಂಡೆಕಾಯಿ ಫ್ರೈ ಮತ್ತು ಚಪಾತಿ ಮಾಡಿದೆ. ಇದಾಗಿತ್ತು ಡೇ ಇನ್ ಮೈ ಲೈಫ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್.